ವೈರಲ್ ಪೆಂಗ್ವಿನ್ ಈ ಸ್ಟೋರಿ ಬಗ್ಗೆ ಯಾರ್ಯಾರು ತಿಳ್ಕೊಂಡಿಲ್ವೋ ಫಸ್ಟು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚಿಂಗಲ್ಲಿ ಪೆಂಗ್ವಿನ್ ಡಿಪ್ರೆಸಸ್ ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ ನಿಮಗೊಂದು ವೀಡಿಯೋ ಸಿಗುತ್ತೆ. ಆ ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಲ್ಲಿಂದ ಹುಟ್ಕೊಂಡಿದೆ ಈ ಕತೆ, ಈ ಪೆಂಗ್ವಿನ್ ಸ್ಟೋರಿ ಅಂತ. ಸೊ 2007 ಒಬ್ಬ ಡೈರೆಕ್ಟ್ರು, ಸಿನಿಮಾಟೋಗ್ರಫಿ, ಹಾಲಿವುಡ್ ಫೇಮಸ್ ಒಬ್ಬರು ಒಂದು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಹಿಮಾಲಯ ಪರ್ವತ ಕಡೆ ಹೋಗ್ತಾರೆ. ಸೊ ಅಲ್ಲಿ ಶೂಟ್ ಮಾಡಿದಂಥ ಈ ಪೆಂಗ್ವಿನ್ ಕತೆ 2007 ಮಾಡಿರೋದ್ರಿಂದ ಆವಾಗಲೇ ಯೂಟ್ಯೂಬಲ್ಲಿ ಮಾಡಿರ್ತಾರೆ, ಬಟ್ ಆ ಟೈಮಲ್ಲಿ ಅದು ವೈರಲ್ ಆಗಿರಲ್ಲ. ಸೊ ಇವಾಗ ಆ ಪೆಂಗ್ವಿನ್ ವೀಡಿಯೋ ವೈರಲ್ ಆಗಿದೆ. ಸೊ ಆ ಡಾಕ್ಯುಮೆಂಟ್ರಿ ಹೆಸರು ಬಂದುಬಿಟ್ಟು ಎನ್ಕೌಂಟರ್ಸ್ ಎಂಡ್ ಆಫ್ ದಿ ವರ್ಲ್ಡ್ ಅಂದ್ಬಿಟ್ಟು. ಸೊ ಅದು ಯೂಟ್ಯೂಬಲ್ಲಿದೆ, ಬೇಕಂದರೆ ನೋಡಿ. ಸೊ ಆ ಸಾರಾಂಶ ಏನಪ್ಪ ಅಂದರೆ, ಒಂದು 4-5 ಪೆಂಗ್ವಿನ್ ಇರುತ್ತೆ. ಅದರಲ್ಲಿ 4-5 ಏನಾಗುತ್ತೆ, ಆಹಾರ ಎಲ್ಲಿ ಸಿಗುತ್ತೋ ಆ ಕಡೆ ಸಮುದ್ರ ಕಡೆ ಹೋಗುತ್ತೆ. ಬಟ್ ಒಂದು ಪೆಂಗ್ವಿನ್ ಮಾತ್ರ ಹಿಮಾಲಯದ ಪರ್ವತ ಕಡೆಗೆ ಹೋಗುತ್ತೆ. ಸೊ ಯಾಕೆ, ಎಲ್ಲಿ ನೋಡಿದ್ರು ಅದೇ ವೈ, ಯಾಕೆ ಎಲ್ಲರ ಕ್ವಶನ್ ಅದೇ. ಈ ಕಡೆ ಹೋದರೆ ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ, ಈ ಕಡೆ ಹೋದರೆ ಏನೂ ಸಿಗೋಲ್ಲ. ಆದರೂ ಅದು ಯಾವ ಬುದ್ಧಿ, ಯಾರು ತಲೆನೂ ಕೆಡಿಸ್ಕೊಳ್ತಾರೆ, ಒಂದೇ ದಾರಿಯಲ್ಲಿ ಆ ಪೆಂಗ್ವಿನ್ ಹೋಗ್ತಾ ಇದೆ. ಸೊ ಅದೇ ಇವಾಗ ಕ್ವಶನ್. ಸೊ ಅದೇನಾಗುತ್ತೆ, ಕೆಲವ್ರಿಗೆ ಇವಾಗಿರೋ ಜನ್ರೇಷನಲ್ಲಿ ಒಂದು ಮೈಂಡ್ ಸೆಟ್ ಅದು ಇವಾಗ ಕೆಲವ್ರಿಗೆ ಅರ್ಥ ಆಗ್ತಿದೆ. ಸೊ ಅದಕ್ಕೋಸ್ಕರ ಈ ಪೆಂಗ್ವಿನ್ ವೀಡಿಯೋ ವೈರಲ್ ಆಗ್ತಿದೆ. ಯಾಕೆ? ಸೊ 4 ಜನ ಮಧ್ಯೆ ಇದ್ದಾಗ 4 ಜನ ಮಾತು ನಾವು ಕೇಳಬಾರ್ದು. ನಮ್ಮ ಡಿಸಿಷನ್, ನಮ್ಮ ಮೈಂಡ್ ಥಿಂಕಿಂಗ್ ಎಲ್ಲ ನಮ್ಮದೇ ಇರಬೇಕು. 4 ಜನ ಮಧ್ಯೆ ಇದ್ದು ನಾವು ಡಿಸಿಷನ್ ತೊಗೋಬಾರ್ದು. 4 ಜನ 4 ಕಡೆ ಹೋಗ್ತಾಯಿದ್ರು, ನಾವು ಒಂದೇ ಕಡೆ ಹೋಗಬೇಕು, ನಮ್ಮ ದಾರಿ ಏನು ಅದನ್ನೇ ನಾವು ನೋಡ್ಕೋಬೇಕು ಅಂತ ತೋರಿಸುತ್ತೆ. ಸೊ ಇದೊಂದು ಸಾರಾಂಶ, ಒಂದು ಕತೆ ಆದರೆ ಪೆಂಗ್ವಿನ್ದು. ಸೊ ಇನ್ನೊಂದು ಕಡೆ ಆಗ್ತಿರೋದೇನೆಂದರೆ, ಸೊ ಅದಕ್ಕೆ ಮೈಂಡ್ ಸರಿ ಇಲ್ಲ, ಅದು ಕಣ್ಣು ಕಾಣಲ್ಲ, ಅದು ಒಂಥರ ಮೆಂಟಲ್ ಇದ್ದಂಗೆ, ಅದು ಇಂಥ ಏನೇನು ಹೇಳ್ತಾರೆ. ಬಟ್ ಅದು ಡಾಕ್ಯುಮೆಂಟ್ರಿ ಪ್ರಕಾರ ಅವ್ರು ಮಾಡಿರೋದು, ನೋಟಿಸ್ ಮಾಡಿರೋದು, ಹೇಳಿರೋದು ಏನಪ್ಪ ಅಂದರೆ, ಸೊ ಪೆಂಗ್ವಿನ್ಗೆ ಹೆಲ್ತ್ ಇಶ್ಯೂಸ್ ಇದೆ. ಅಂದರೆ ಒಂದು ಬ್ರೈನಲ್ಲಿ ಅದು ಏನಾದರೂ ಮೈಂಡ್ ಪವರ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ, ಅದು ಯಾವ ಕಡೆ ಹೋಗಬೇಕು, ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ಈಗ ನಮಗೆ ಮೈಂಡಲ್ಲಿ ಹೇಳೋದ್ರಿಂದ ಸೇಮ್ ಅದಕ್ಕೂ ಹಾಗೆ. ಸೊ ಮೈಂಡಿಂದ ಅದು ಪವರ್ ಹೆಂಗೆ ಜನ್ರೇಟ್ ಆಗ್ತಿದೆ ಅಂದರೆ, ಅದು ಈ ಕಡೆನೇ ಹೋಗಬೇಕು. ಆ ಬ್ರೈನಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ರೂ ನಮ್ಗೆ ಏನು ಮಾಡ್ತೀವಿ ನಮ್ಗೆ ಗೊತ್ತಾಗಲ್ಲ. ಸೊ ಅದೇ ಥರ ಪೆಂಗ್ವಿನ್ಗೂ ಆ ಮೈಂಡ್ ಪವರ್ ಅನ್ನೋದು ಏನೋ ಆಗಿರೋದ್ರಿಂದ ಅದು ಈ ಕಡೆನೇ ಹೋಗ್ತಾ ಇದೆ. ಅದು ಬಿಟ್ಟು ಅದಕ್ಕೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಆ ಥರ ಆಗಿದೆ. ಇಲ್ಲಾಂದರೆ ನಮಗೆಲ್ಲ ಗೊತ್ತಿದ್ದರೂ ನಾವು ಬೇರೆ ಕಡೆ ಹೋಗಲ್ವಲ್ಲ. ನಮಗೆ ಇವಾಗ ಯಾವ ಕಡೆ ಹೋದರೆ ಆಹಾರ ಸಿಗುತ್ತೆ, ನಾವು ಆ ಕಡೆನೇ ಹೋಗ್ತೀವಿ. ಸೊ ಈ ಕಡೆ ಹೋದರೆ ಏನು ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಹೋಗಲ್ಲ. ಆಲ್ಮೋಸ್ಟ್ ಆ ಪರ್ವತ 70 ಕಿಲೋಮೀಟ್ರ್ ಇದೆ, 70-80 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಅದು ಗೊತ್ತು, ಆದ್ರೂ ಅದು ಆ ಕಡೆನೇ ಹೋಗ್ತಾ ಇದೆ. ಅಂದರೆ ಅದು ಜನರಿಗೊಂಥರ ಅರ್ಥ ಆಗುತ್ತೆ, ಬಟ್ ಅದಕ್ಕೊಂದು ಅರ್ಥ ಇದೆ. ಸೊ ಜನರು ಅರ್ಥ ಮಾಡ್ಕೊಳ್ತಿರೋದು ಇದೇ ಥರ ಜೀವನ ನಾವು ಮಾಡಬೇಕು ಅಂತ ಜನರು ಅಂದ್ಕೊತಾರೆ. ಬಟ್ ಅದಕ್ಕೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅದು ಆ ಕಡೆ ಹೋಗ್ತಿದೆ. ಸೊ ಕತೆ ಇಷ್ಟೇ. ಏನಿದ್ರು ನಮ್ಮ ಡಿಸಿಷನ್ ನಾವು ತೊಗೋಬೇಕು, ನಮ್ಮ ಲೈಫ್ ನಾವು ಲೀಡ್ ಮಾಡಬೇಕು. 4 ಜನ ಹೇಳಿದ್ರು, 4 ಜನ ಗುಂಪು ಕೊಟ್ಕೊಂಡು ಇದು ಮಾಡಿದ್ರು ಅಂತಲ್ಲ. ಓನ್ಲಿ ಯು ಕ್ಯಾನ್ ಸ್ಟ್ಯಾಂಡ್ ಯುವರ್ ರೂಲ್ಸ್, ಯುವರ್ ಲೈಫ್. ದಟ್ ಈಸ್ ಪೆಂಗ್ವಿನ್ ಕತೆ ಸ್ಟೋರಿ. ನಮ್ಮ ರೀಲ್ನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.